ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೀನು ಹೇಳು ಹಾಯ್ ಅಣ್ಣ. ಆಯ್ತು ಹೇಳು, ನೀನು ಹೇಳು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ನೋಡಿ, ಎಷ್ಟು ನಾನು ಏನಾದರೂ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು, ಅವಳೇ ಆನ್ ಮಾಡೋದು, ಆಫ್ ಮಾಡೋದು, ರೀಲ್ಸ್ ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಇವಾಗ ತುಂಬ ದೊಡ್ಡವಳು ಆಗ್ಬಿಟ್ಟಿದ್ದಾಳೆ ನಮ್ಮ ಚೀನಿ. ಸೊ ಡಬಲ್ ಡೋರ್ ಫ್ರಿಜ್ ತಗೊಳ್ಳೋಣ ಅಂತಿದ್ದೀವಿ. ಸೊ ಮನೇಲಿ ಆಲ್ರೆಡಿ ಫ್ರಿಜ್ ಇದೆ, ಬಟ್ ಆದ್ರೂ ಫ್ರಿಜ್ ತೊಗೊಳಕ್ ಹೋಗ್ತೀವಿ. ನಾನು ಹಸ್ಬೆಂಡು ಪಾಪ ಹೋಗ್ತಾ ಇದೀವಿ. ದಿಶು ಇಲ್ಲ, ದಿಶು ಊರಲ್ಲಿದ್ದಾನೆ. ಸೊ ನನ್ನ ಹಸ್ಬೆಂಡ್ ಅಕ್ಕರ ಮನೇಲಿ ಇದ್ದಾನೆ. 1 ವೀಕ್ ಆಯ್ತು, ಇವತ್ತು ಸಾಟರ್ಡೆ ಅಲ್ವಾ, ಇವತ್ತಿಗೆ 1 ವೀಕ್ ಆಯ್ತು. ಸೊ ಇರೋದಕ್ಕೋಸ್ಕರ ಸ್ವಲ್ಪ ಬೇಜಾರನ್ನ ಕಡಿಮೆ ಆಗಿದೆ ಅಷ್ಟೇ. ಅದು ನನ್ನ ಹಸ್ಬೆಂಡ್ ಫ್ರೆಂಡ್ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಸೊ ನಾವು ತೊಗೊಳೋದು ಬಂದ್ಬಿಟ್ಟು ಎಲ್ಲ ರಾಜಾಜಿನಗರದಲ್ಲೇ ಜಾಸ್ತಿ ಎಲ್ಲ ಪರ್ಚೇಸ್ ಮಾಡೋದು. ಸೊ ಹಾಗಾಗಿ ನಾವು ಐಫೋನು ಮತ್ತು ನಮ್ಮ ಮನೇಲಿರುವಂತಹ ಫ್ರಿಜ್ಜು, ವಾಷಿಂಗ್ ಮಿಷಿನು ಪ್ರತಿಯೊಂದೂ ನಾವು ಅದೇ ಶೋರೂಮಲ್ಲೇ ತೊಗೊಂಡಿದ್ದು. ಸೊ ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ಬಂತು, ಕೆಳಗ ಮಾಡಬೇಕಲ್ವಾ? ಮಾಡಲ್ ಇರಲಿ ಬಿಡಿ. 24 ಅಲ್ವಾ ಇದು? 26,490 ಆಗುತ್ತೆ. ಅಲ್ಲ ಮಾಡೆಲ್ ಹೌದು, 2024 ಮಾಡೆಲ್ ಕಳ್ದಲ್ಲ. 2023 ಇದೆ ನೋಡಿ ಮಾಡೆಲ್. ಸೊ ನಾನು ಬಂದ್ಬಿಟ್ಟು 24 ಮಾಡೆಲ್ ಅಂದ್ಕೊಂಡೆ, ಬಟ್ 23ಅಲ್ಲಿ ಏನೇನೆಲ್ಲ ಮಾಡೆಲ್ ಬಂದಿರುತ್ತೋ ಅದು ಇನ್ನೊಂದು ನೆಕ್ಸ್ಟ್ ಇಯರ್ಗೆ 24ಗೆ ಫುಲ್ಲು ತೊಗೋತಾರೆ ಅಂತ ಹೇಳ್ತಿದ್ರು ಅವರು. ಮೇಡಮ್ 24ಅಲ್ಲಿ 23 ಮಾಡೆಲ್ಸ್ ಎಲ್ಲ 24ಅಲ್ಲೇ ಬೈ ಆಗೋದು. ಸೊ 24 ಮಾಡೆಲ್ ಅಂದರೆ ಅದು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಐರನ್ ಬಾಕ್ಸ್ ಈ ಕಡೆ ಬಂದ್ವಿ. ಸೊ ಐರನ್ ಬಾಕ್ಸ್ ಬೇಕಾಗಿತ್ತು ಮನೆಗೆ. ಸೊ ಮನೇಲಿ ಒಂದಿತ್ತು, ಬಟ್ ಅದು ಸ್ವಲ್ಪ ಶಾಕ್ ಹೊಡೆಯುತ್ತಿತ್ತು ಅಂದ್ಬಿಟ್ಟು ನಾನು ಐರನ್ ಬಾಕ್ಸ್ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಅದರಲ್ಲೂ ಕೂಡ ವೆರೈಟಿ ಇತ್ತು. ಸೊ ನಾರ್ಮಲ್ ಆಗಿ ಸಿಂಪಲ್ ಆಗಿರೋದೇ ತೊಗೊಂಡೆ ನಾನು. ಸೊ ನನ್ನ ಹಸ್ಬೆಂಡು ಫ್ರಿಜ್ ಎಲ್ಲ ಬಿಲ್ ಹಾಕ್ಸ್ತಾ ಇದ್ರು, ಅಷ್ಟರಲ್ಲಿ ನಾನು ಐರನ್ ಬಾಕ್ಸ್ ತೊಗೊಂಡೆ. ಸೊ ಏನೇನೆಲ್ಲ ಇತ್ತು ಅದ್ರ ಬಗ್ಗೆ ಎಲ್ಲ ಫೀಚರ್ಸ್ ಹೇಳಿದ್ರು. ಸೊ ಇವಾಗ ಮತ್ತೆ ನಾವು ಅದೇ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮನೆಗೆ ಜಸ್ಟ್ ಇವಾಗ ರೀಚ್ ಆದ್ವಿ. ಸೊ ಬರಬೇಕಾದ್ರೆ ಹಾಗೆ ಒಂದು ಐರನ್ ಬಾಕ್ಸ್ ಕೂಡ ತಗೊಂಡು ಬಂದೆ. ಮನೆಯಲ್ಲಿ ಐರನ್ ಬಾಕ್ಸ್ ಇತ್ತು, ಬಟ್ ಅದು ಸ್ವಲ್ಪ ಶಾಕ್ ಹೊಡಿತಿತ್ತು ಅಂದ್ಬಿಟ್ಟು ಒಂದು ಇರ್ಲಿ ಅಂದ್ಬಿಟ್ಟು ತಗೊಂಡೆ. ಸೊ ಈ ಐರನ್ ಬಾಕ್ಸ್ ಬಂದ್ಬಿಟ್ಟು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು. ಇದು 1300. ಇದರಲ್ಲಿ 2 ತರ ಬರುತ್ತೆ ಅಂದ್ರು. ಒಂದು ನೀರೆಲ್ಲ ಹಾಕ್ಬಿಟ್ಟು ಅಂದ್ರೆ ಕಾಟನ್ನು, ಇನ್ನು ಆ ಕಡೆ ಇರೋ ಕುಚ್ಚೋಲೆ ಕಾಟನ್ ಬಟ್ಟೆ, ಸಿಲ್ಕ್ ಬಟ್ಟೆ ಅದಕ್ಕೆಲ್ಲ ನೀರ್ ಹಾಕ್ಬಿಟ್ಟು ಐರನ್ ಮಾಡ್ತಾರೆ ನೋಡಿ, ಆ ತರನು ಇತ್ತು. ಸೊ ನಾವು ನಾರ್ಮಲ್ ಆಗಿ ಏನು ಜಾಸ್ತಿ ಐರನ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ಯಾರಿಗೆಲ್ಲ ಐರನ್ ಮಾಡಿ ಬೇಕು ಅಂದ್ಬಿಟ್ಟು ಒಂದು ತಗೊಬಂದೆ. ಸೊ ಇದು ಬಂದ್ಬಿಟ್ಟು ಫಿಲಿಪ್ಸ್ ಬ್ರ್ಯಾಂಡ್ ತಗೊಂಡಿದ್ದು. ಇದು 1300 ಇರೋದು ನಮ್ಗೆ ಡಿಸ್ಕೌಂಟ್ ಹೋಗಿ 1100 ರುಪೀಸ್ಗೆಲ್ಲ ಸಿಕ್ತು. ಒಳಗಡೆ ಈ ಕಡೆ ವೈಟ್ ಕಲರ್ ತಗೊಂಡಿದ್ದು. ಚಿನಿ ಮುಟ್ಬಾರ್ದು. ಸೊ ಈ ತರ ಇದೆ ಐರನ್ ಬಾಕ್ಸು. ಸೊ ಇಲ್ಲಿ ಫೀಚರ್ಸ್ ಎಲ್ಲ ಹಾಕಿದ್ದಾರೆ. ಒಂದ್ಸಲ ಡೆಮೋ ಕೂಡ ತೋರಿಸಿದ್ರು. ಸೊ ಇಲ್ಲಿ ಎಲ್ಲ ಸೆಟ್ ಮಾಡ್ಕೋಬಹುದು. ನಾರ್ಮಲ್ ಅಲ್ಲಿ ಸೊ ಯೂಶಲಿ ಯಾವ ತರ ಐರನ್ ಮಾಡ್ತಾರೋ ಅದೇ ತರನೇ ಇರೋದು. ಇದೊಂದು ತಗೊಂಡ್ವಿ. ಸೊ ಹಾಗೆ ನಾವು ಫ್ರಿಜ್ಜು ಯಾವ ತಗೊಂಡ್ಬಂದಿದ್ವಿ ಅಂದ್ಬಿಟ್ಟು ವಿಡಿಯೋನ ಹಾಕಿರ್ತೀನಿ. ಅದ್ರದ್ದು ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಸೊ ಒಂದು ಐರನ್ ಬಾಕ್ಸ್ ಬಿಲ್ಲು, ಇನ್ನೊಂದು ಫ್ರಿಜ್ ಬಿಲ್ ಕೊಟ್ಟಿದ್ದಾರೆ. ಇದು ಐರನ್ ಬಾಕ್ಸ್ ಒಂದು ಸ್ವಲ್ಪ ಹತ್ಕೊಳ್ತೀನಿ. ಸೊ ಫ್ರಿಜ್ಜು ಯಾರಿಗೆ ಅನ್ನೋದಾದ್ರೆ ನನ್ನ ಹಸ್ಬೆಂಡ್ ಅಕ್ಕಂಗೆ. ಅವ್ರು ಊರಲ್ಲಿ ಇರೋದು ಹಿರಿಯೂರಲ್ಲಿ. ಸೊ ಹಿರಿಯೂರಲ್ಲಿ ಲಾಸ್ಟ್ ಟೈಮ್ ಹೋದಾಗ ಫ್ರಿಜ್ ಕೊಡ್ಸೋಣ ಅಂದ್ಬಿಟ್ಟು ಅಲ್ಲಿ ಶೋರೂಮ್ಗೆಲ್ಲ ಹೋಗಿದ್ವಿ.
ಸೊ ಅಲ್ಲಿ ಏನಾಯ್ತು ಅಂದ್ರೆ ಇವರು ಯಾವಾಗಲೂ ಬಜಾಜಲ್ಲೇ ತಗೋತಾ ಇದ್ರು. ಸೊ ಅದ್ರಲ್ಲಿ ನೋಡಿದಾಗ ಅದು ಅಡ್ರೆಸ್ ಚೇಂಜ್ ಇತ್ತು. ನಾವು ಬೆಂಗಳೂರಲ್ಲೇ ಎಲ್ಲ ಅಡ್ರೆಸ್ ಪ್ರೂಫ್ ಇರೋದ್ರಿಂದ ಅಲ್ಲಿ ತಗೊಳಕ್ಕೆ ಆಗ್ಲಿಲ್ಲ. ಸೊ ಇವರು ಬೆಂಗಳೂರಲ್ಲೇ ಇಲ್ಲಿ ಬೆಂಗಳೂರಲ್ಲಿ ತಗೊಂಡು ಈಗ ನಮ್ಮನೆ ಅಡ್ರೆಸ್ಗೆ ಬರುತ್ತೆ. ಸೊ ಇಲ್ಲಿಂದ ಮತ್ತೆ ನಾವು ರಿಟರ್ನ್ ಊರಿಗೆ ಕಳಿಸ್ಬೇಕು. ಅದೇನಾದ್ರೂ ಮನೆ ಹತ್ರ ಬಂದಾಗ ಡೆಮೋ ಯಾವ ರೀತಿ ತೋರಿಸ್ತಾರೆ ಅದನ್ನೆಲ್ಲ ನಾನು ಒಂದ್ಸಲ ವಿಡಿಯೋನ ಕ್ಯಾಪ್ಚರ್ ಮಾಡಿರ್ತೀನಿ. ಅದಕ್ಕೆ ಮಂಗಳವಾರ ಬೇಡ ಅಂದ್ಬಿಟ್ಟು ಬುಧವಾರ ಡೆಲಿವರಿ ಕೂಡ ಕೇಳಿದೀವಿ. ಬುಧವಾರ ಬಂದ್ಮೇಲೆ ಏನಾದ್ರು ಡೆಮೋ ತೋರಿಸಿದ್ರೆ ನಾನು ಅದನ್ನ ಕ್ಲಿಪ್ಪಿಂಗ್ ನ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ. ಯಾವ ತರ ಇದೆ, ಚೆನ್ನಾಗಿದೆಯೋ ಇಲ್ವೋ ಎಲ್ಲ ನಾನು ತೋರಿಸ್ತೀನಿ. ಅದು ಬಂದ್ಬಿಟ್ಟು 28,000 ಏನೋ ಸಮಥಿಂಗ್ ಎಷ್ಟೋ ಇತ್ತು. ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಬ್ಲೂ ಕಲರು ಚೆನ್ನಾಗಿದೆ. ಸೊ ನಾನು ನಮ್ಮ ಮನೆಯಲ್ಲಿ ಫಸ್ಟ್ ನಾವು ಫ್ರಿಜ್ ನೋಡಕ್ ಹೋದಾಗ ನಾನು ಸಿಲ್ವರ್ ಕಲರೇ ಹೇಳಿದ್ದು. ಸೊ ನನ್ನ ಹಸ್ಬೆಂಡ್ ಸಿಲ್ವರ್ ಕಲರ್ ಬೇಡ, ಅದು ಎಲ್ಲ ಯೂಶಲಿ ಎಲ್ಲರ ಮನೆಗೂ ಸಿಲ್ವರ್ ಇರುತ್ತೆ, ಬೇಡ ಬೇಡ ಅಂದ್ಬಿಟ್ಟು ಅದನ್ನ ತಗೊಬರ್ಲಿಲ್ಲ. ಸಿಲ್ವರ್ ತಂದಿದ್ರು ಮತ್ತೆ ರಿಟರ್ನ್ ಕೊಟ್ಬಿಟ್ಟು ನಾವು ನಮ್ಮ ಮನೇಲಿರೋ ಫ್ರಿಜ್ ತಗೊಬಂದಿದ್ದು, ಅಂದ್ರೆ ಗ್ಲಾಸ್ ಫಿನಿಶಿಂಗ್ ಇರೋದು ತಗೊಂಡ್ವಿ. ಸೊ ಇಲ್ಲೂ ಇತ್ತು ಸೇಮ್, ಆದ್ರೆ ಗ್ಲಾಸ್ ಬೇಡ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಬಂದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಇವಾಗ ನಾವು ನೈಟ್ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಫ್ರಿಜ್ಜು ಆಲ್ರೆಡಿ ಒಂದು ನನ್ನ ಹಸ್ಬೆಂಡು ಫ್ರೆಂಡ್ ಟೆಂಪೋದಲ್ಲಿ ಆಲ್ರೆಡಿ ತೊಗೊಂಡೋಗಿದ್ದಾರೆ. ಸೊ ನಾವಿವಾಗ ಕಾರಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ನೈಟ್ ಇಲ್ಲಿ ಡೀಸೆಲ್ ಎಲ್ಲ ಹಾಕ್ಸೋಕೆ ಬಂದಿದ್ವಿ. ಸೊ ಊರಿಗೆ ಹೋದ್ಮೇಲೆ ನಾಳೆ ನಾವು ಫ್ರಿಜ್ನ ಓಪನ್ ಮಾಡಿ ತೋರಿಸ್ತೀವಿ. ಸೊ ಡೆಮೋ ಕೊಡಲಿಕ್ಕೆ ಅವ್ರು ಬಂದಿದ್ರು, ಬಟ್ ನಾವು ಗ್ಯಾರೇಜಲ್ಲೇ ಇಟ್ಕೊಂಡಿದ್ದು. ಸೊ ಮನೆಗೆ ಏನು ತರಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿಲ್ಲ. ಇವಾಗ ನಾವು ನೈಟ್ ಟ್ರಾವೆಲ್ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ವಿ. ಇದೊಂದು ನೋಡ್ಬೋದು, ನಮ್ಮ ಕಾರಲ್ಲಿರುವ ಬೋಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ನೋಡ್ಬೋದು. ಅದರಲ್ಲಿ 4 ಜನ ಇರೋ ಥರ ಒಂದು ಸಿಂಬಲ್ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರಿಡ್ಜ್ ಓಪನ್ ಮಾಡಬೇಕಾದ್ರೆ. ಸೊ ಮಾರ್ನಿಂಗ್ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಅಂದರೆ, ಇದು ಫ್ರಿಜ್ಜಲ್ಲೇ ಅಟ್ಯಾಚ್ ಸ್ಟ್ಯಾಂಡ್ ಬಂದಿದೆ ಅಂತ, ಬಟ್ ಇವರಿಗೆ ಗೊತ್ತಿಲ್ಲ. ಸೊ ಸ್ಟ್ಯಾಂಡ್ ತಂದಿದ್ರು. ಸೊ ಅದು ಕೂಡ ವೇಸ್ಟ್ ಆಯಿತು, ರಿಟರ್ನ್ ತೊಗೊಳಲ್ಲ ಅವರು ಅಂತ ಹೇಳಿದ್ರಂತೆ ಸ್ಟಾರ್ಟಿಂಗಲ್ಲೇ. ಸೊ ಇವಾಗ ಫ್ರಿಡ್ಜ್ ನೀಟಾಗಿ ಓಪನ್ ಮಾಡಿ ಅವ್ರಿಗೆ ತೋರಿಸ್ತಾ ಇದ್ದಾರೆ. ಸೊ ನನ್ನ ಹಸ್ಬೆಂಡ್ ಅಕ್ಕರು ಫ್ರಿಡ್ಜನ್ನ ಇಟ್ಬಿಟ್ಟು ಊರಿಗೆ ರಿಟರ್ನ್ ಬೆಂಗಳೂರಿಗೆ ಹೋದ್ರು. ಸೊ ನಾವೇ ಇವಾಗ ಅವರಿಗೆ ಡೆಮೋ ಕೊಡ್ತಾ ಇದ್ದೀವಿ. ಇವನು ಬಂದ್ಬಿಟ್ಟು ಶರತ್ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದಾರಲ್ಲ ಅವರ ಅಕ್ಕನ ಮಗ. ಸೊ ಅವನೇ ನೋಡ್ಕೊತಾ ಇದ್ದ. ಅಂದ್ರೆ ಎಲ್ಲರ ಮನೇಲೂ ಫ್ರಿಡ್ಜ್ ಇರುತ್ತೆ, ಬಟ್ ನಾವು ಕೊಡ್ಸಿರೋದಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ನೀಟಾಗಿ ಇಟ್ಕೋ ಅಂತ. ಒಂಥರ ಇವಾಗ ಬೇಸಿಗೆಗಾಲ ಅಲ್ವಾ. ಸೊ ಫ್ರಿಡ್ಜು ತುಂಬಾ ಇಂಪಾರ್ಟೆಂಟು, ತರಕಾರಿ ಆಗಲಿ ನೀರಿಗಾಗಲಿ ಪ್ರತಿಯೊಂದು. ಕೋಲ್ಡ್ ನೀರು ಕುಡಿಬಾರ್ದು ಅಂತಾರೆ, ಬಟ್ ಈ ಸೆಕೆಯಲ್ಲಿ ತುಂಬ ಬಿಸಿಲಿರೋ ಕಾರಣ ಒಂದೊಂದು ಟೈಮಲ್ಲಿ ಕುಡಿಬೇಕಾಗುತ್ತೆ. ಆಮೇಲೆ ತರಕಾರಿನೂ ಅಷ್ಟೇ ತುಂಬ ದಿನ ಬಾಳಿಕೆ ಬರುತ್ತೆ. ಇದರಲ್ಲಿ ಫ್ಯೂಚರ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ನಮಗೂ ಕೂಡ ಇಷ್ಟ ಆಯಿತು. ಡಿಸ್ಕೌಂಟ್ ಎಲ್ಲ ಹೋಗಿ 27ಗೇನೋ ಸಿಕ್ತು ನಮಗೆ. ಫ್ಯೂಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಕನ್ವರ್ಟೇಬಲ್ ಫ್ರಿಡ್ಜ್ ಇದು ನೋಡ್ಬೋದು, ಪವರ್ ಸೇವಿಂಗು. ಹಾಗೆ ಇದು ಬಂದ್ಬಿಟ್ಟು 243 ಲೀಟರ್ಸ್ ಏನೋ. ಹಾಗೆ 20 ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ರು. ಬ್ಲೂ ವಿತ್ ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು. ಸೊ ಒಂದು ಮ್ಯಾನ್ಯುವಲ್ ಕೊಟ್ಟಿದ್ರು ನೋಡಿ, ಸ್ಟ್ಯಾಂಡ್ ಇಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನನ್ನ ಹಸ್ಬೆಂಡ್ ಏನು ಮಾಡ್ತಿರೋದು ಅವಾಗ ಬಂದುಬಿಟ್ಟಿದ್ದಾರೆ. ಇನ್ನೇನು ನೆಕ್ಸ್ಟ್ ಹೊಸ ಮನೆ ಕಟ್ತಾ ಇದೀವಲ್ಲ, ಏನಾದ್ರು ಬೇಕಾಗುತ್ತೆ ಅಂದ್ಬಿಟ್ಟು ಅತ್ತೆಗೆ ಕೊಡಬೇಕು. ಸೊ ಒಂದ್ಸಲ ನೀಟಾಗೆಲ್ಲ ವಾಶ್ ಮಾಡಿ 4 hours ಬಿಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಅದನ್ನೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಷ್ಟೇ. ಮನೆ ಡೋರ್ ತೋರ್ಸಾನೆ ಕಡೆ ಬರೋ ಹಂಗಲ್ಲ. ಇರುವ ನಿಮಿಷ, ಇಲ್ಲಿ ನೀರು ಹಾಕಿ ಇಕ್ಕೋ. ಐಸ್ ಕ್ಯೂಬ್ ಕೆಳಗಡೆ ಬೇಕು ಅಂದ್ರೆ ಹಿಂಗೆ ಮಾಡ್ಕೊ, ಬೇಡ ಅಂದ್ರೆ ಮಾಮೂಲಿ ಇದೊಂದನ್ನೇ ಎಳ್ಕೊ. ಹತ್ರ ಟ್ರೇ ಇದೊಂದೇ ಬರುತ್ತೆ ನೋಡಲ್ಲ, ಆ ಥರ ಮತ್ತೆ ಆ ಥರ ಹಾಕ್ಬೋದು. ಐಸ್ ಮೇಕರ್ ಆನ್ ಮಾಡ್ದ? ಹಾಂ ಅದೇ ಲೈಟ್ ಬರ್ತೈತಾ? ಇಲ್ಲಿ ಕೊಟ್ಟು ಮೇಲೆ ನಮ್ದೆಲ್ಲ ಇಲ್ಲಿತ್ತು, ನಮ್ದು ಇಲ್ಲೇನಾಯ್ತು. 4 hour ಬಿಟ್ಟು ಐಟಮ್ ಮಾಡ್ಬೇಕು ಇದರಲ್ಲಿ. ಸೌಂಡ್ ಬರ್ತೈತೆ ನೋಡಿಲ್ಲ, ಸೌಂಡ್ ಬರ್ತೈತೆ ನಾವು. ಐಸ್ ಮೇಕರ್ ಅದೇನೋ
27,000. ನಾವು ತಗೊಂಡು 3 ವರ್ಷ ಆಯ್ತು. ಅವಾಗ 30,000 ಇತ್ತು. ಸೇಮ್ ಇದೇ ತರನಾ? ಇಲ್ಲೇ ನೋಡೋದಕ್ಕೆ ಅಲ್ಲ ಡಬಲ್ ಡೋರ್ದಾ? ನಿಮ್ದು ಡಬಲ್ ಫುಲ್ ಪ್ಲೈನ್. ಅದೇ ಸಿಲ್ವರು. ಎಷ್ಟದು? 30,000. ಇದು ಕನ್ವೆಂಟಬಲಾ? ಇದು ಕಾಣಿಸುತ್ತಿಲ್ಲ ನೋಡಿ. ಇಲ್ಲ ನಾವು ನೋಡಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಊರಲ್ಲಿ ಹಬ್ಬ ಆಯಿತು, ಮಾರಮ್ಮಂದು ಹಬ್ಬ ಅಂದ್ಬಿಟ್ಟು. ಸೊ ನಾವು ಊರಿಗೆ ಹೋಗಿದ್ವಲ್ಲ, ಹಾಗೇ ಹಬ್ಬ ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲೇ ಇದ್ವಿ 2 ಡೇಸು. ಸೊ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಆಯಿತು, ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನೋಡ್ತಾ ಇರ್ಬೋದು. ಊರಲ್ಲಿ 2 ದೇವಸ್ಥಾನ ಆಯಿತು ಇವ್ರ ಊರಲ್ಲಿ. ಸೊ ಒಂದು ಆಂಜನೇಯನ ದೇವಸ್ಥಾನ ಆಯಿತು, ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಆರತಿ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಇನ್ನೊಂದು ಮಾರಮ್ಮನ ದೇವಸ್ಥಾನ ಅಂತ. ಸೊ ಅಲ್ಲಿ ಹೋಗ್ತಾಯಿದ್ರು. ಆಲ್ರೆಡಿ ಎಲ್ಲ ಆರತಿ ಎತ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಮನೆಯಿಂದ ನಮ್ಮ ಅಕ್ಕ ಒಬ್ಬರು ಹೋಗಿದ್ದಾರೆ. ಸೊ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಇವಾಗ ನಾವು ಹೋಗಬೇಕು. ಪಾಪು ನೋಡಿ ಹಠಾಡ್ತಿದ್ದಾಳೆ. ಸೊ ನಾವು ಸ್ಯಾರಿ ಏನು ತೊಗೊಬಂದಿರಲಿಲ್ಲ. ಸೊ ಹಾಗೆ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಸೊ ರೆಡಿಯಾಗಿ ಇವಾಗ ದೇವಸ್ಥಾನದ ನಮ್ಮ ಅಕ್ಕ ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ, ಹಾಗೆ ಇವ್ನು ಬಂದ್ಬಿಟ್ಟು ಅವಾಗಲೇ ಒಬ್ಬ ಇದ್ನಲ್ಲ ಶರತ್ ಅಂತ ಅವ್ರ ಅಣ್ಣ ಏನು ಭರತ್ ಅಂದ್ಬಿಟ್ಟು. ಸೊ ಇವ್ರ ಮನೆಯಲ್ಲೇ ನಾವಿರೋದು. ದೇವಸ್ಥಾನ ಬಂದ್ಬಿಟ್ಟು ಈ ರೀತಿ ಇದೆ. ಸೊ ನಮ್ಮ ಮನೆಯಿಂದ ಆರತಿ ಈ ರೀತಿ ಮಾಡ್ಕೊಬಂದಿದ್ವಿ. ಇವಳು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು, ಇವಳು ಬಂದ್ಬಿಟ್ಟು ನಮ್ಮ ಅಕ್ಕ ಆಗಬೇಕು. ಸೊ ನಮ್ಮ ಮನೆಯಿಂದ ಈ ರೀತಿ ಇತ್ತು ಆರತಿ. ತುಂಬ ಚೆನ್ನಾಗಿ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ತುಂಬ ಜನ ಬಂದಿತ್ತು. ನಮಗೂ ಕೂಡ ಸ್ಯಾರಿ ಎಲ್ಲ ಹಾಕೊಬರ್ಬೇಕು ಅನ್ನಿಸ್ತಾ ಇತ್ತು. ಹಾಗೆಯೇ ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದರು. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ತುಂಬ ಹೊತ್ತು ಪೂಜೆ ಮಾಡಿದ್ರು. ಸೊ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಬೇರೆ ಊರಲ್ಲಿ ದೇವರು ಕರೆಸ್ಬಿಟ್ಟು ಈ ಊರಲ್ಲಿ ಮಳೆ ಬೆಳೆ ಅಂದರೆ ಮಳೆ ಆಗಿಲ್ವಲ್ಲ, ಇವಾಗ ಬೇಸಿಗೆಗಾಲ ಅಲ್ವಾ. ಸೊ ಹಾಗಾಗಿ ದೇವ್ರನ್ನ ಕರೆಸ್ಬಿಟ್ಟು ಈ ರೀತಿ ಪೂಜೆ ಎಲ್ಲ ಮಾಡ್ತಾರಂತೆ ವರ್ಷಕ್ಕೊಂದ್ಸಲ ಅಂತ ಹೇಳ್ತಾಯಿದ್ರು. ಸೊ ಇದೇ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ನಾವು ಕೂಡ ದೇವ್ರನ್ನ ದರ್ಶನ ತೊಗೊಂಡ್ವಿ. ನೀವು ಕೂಡ ದೇವ್ರ ದರ್ಶನ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.